Okay, carbon cycle in the atmosphere. So it is a gaseous biogeochemical cycles. So carbon present in the ecosystem and circulates between abiotic and biotic components so as to maintain the constant percentage of carbon in the ecosystem. During respiration of organisms, decomposition of dead organisms, ಕಾರ್ಬನ್ ಡೈಆಕ್ಸೈಡ್ ಈಸ್ ರಿಲೀಸ್ಡ್. ಅಟ್ಮಾಸ್ಫಿಯರ್ ಇರತಕ್ಕಂತಹ ಏನು ಕಾರ್ಬನ್ ಡೈಆಕ್ಸೈಡನ್ನು ಇದೆಯೋ ಆ ಒಂದು ಕಾರ್ಬನ್ ಡೈಆಕ್ಸೈಡನ್ನು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ತಕ್ಕಂತಹ ಏನು ಗ್ರೀನ್ ಪ್ಲ್ಯಾಂಟ್ಸ್ಗಳನ್ನು ಇದೋ ಆ ಗ್ರೀನ್ ಪ್ಲ್ಯಾಂಟ್ಸನ್ನು ಏನು ಮಾಡುತ್ತೆ ಅಂದರೆ ವಿತ್ ದ ಹೆಲ್ಪ್ ಆಫ್ ದ ಫೋಟೋಸಿಂಥಸಿಸ್, ಆ ಫೋಟೋಸಿಂಥಸಿಸ್ಸಿನ ಮೂಲಕ ಆ ಪ್ಲ್ಯಾಂಟ್ಸ್ಗಳನ್ನು ಅಟ್ಮಾಸ್ಫಿಯರಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ಏನು ಮಾಡುತ್ತೆ, ಅಬ್ಸರ್ಡನ್ನು ಮಾಡುತ್ತೆ. ಅಟ್ಮಾಸ್ಫಿಯರಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎರಡೂ ಕೂಡ ಏನು ಮಾಡುತ್ತೆ, ಆ ಪ್ಲ್ಯಾಂಟ್ಸ್ಗಳನ್ನು ಅಬ್ಸರ್ಡನ್ನು ಮಾಡುತ್ತೆ. ಸೊ ದೀಸ್ ಪ್ಲ್ಯಾಂಟ್ಸ್ ಇಟ್ಸ್ ಕ್ಯಾನ್ ಬಿ ಚೇಂಜಸ್ ಇಂಟು ಸ್ಲೋಲಿ ಕೆಮಿಕಲ್ ಚೇಂಜಸ್. ಆ ಪ್ಲ್ಯಾಂಟ್ಸನ್ನು ಏನಾಗುತ್ತೆ, ಸ್ಲೋಲಿ ಕೆಮಿಕಲ್ ಚೇಂಜಸ್ಸನ್ನು ಆಗಿ ಅದು ಲೈಮ್ಸ್ಟೋನ್, ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿ ಅದನ್ನೇನಾಗುತ್ತೆ ಅಂದರೆ ಇಲ್ಲಿ ಚೇಂಜಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ದೀಸ್ green plants, this can be slowly changes into chemically changes. It can be changes into fossil fuels and sediments. ಅದನ್ನು fossil fuels, ಪೆಟ್ರೋಲ್, ಡೀಸೆಲ್, ಕೋಲ್ ಆಗಿ ಅದನ್ನೇನಾಗುತ್ತೆ ಚೇಂಜಸ್ ಆಗಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಡ್ಯೂರಿಂಗ್ ದ ಸೆಡಿಮೆಂಟ್, ಸತ್ತೋಗಿರ್ತಕ್ಕಂತಹ ಪ್ರಾಣಿಗಳು ಮತ್ತು ಸತ್ತೋಗಿರ್ತಕ್ಕಂತಹ ಪ್ಲ್ಯಾಂಟ್ಸ್ಗಳು ಎರಡೂ ಕೂಡ ಮಣ್ಣಿನಲ್ಲಿ ಹೂತು ಹೋಗಿ ಅದನ್ನೇನಾಗುತ್ತೆ ಅಂದರೆ ಸ್ಲೋಲಿ ನೂರಾರು ವರ್ಷಗಳಾದಮೇಲೆ ಸ್ಲೋಲಿ ಕೆಮಿಕಲ್ ಚೇಂಜಸ್ಸನ್ನು ಆಗಿ ಅದೇ ಸತ್ತೋಗಿರ್ತಕ್ಕಂತಹ ಪ್ಲ್ಯಾಂಟ್ಸ್ಗಳು ಮತ್ತು ಸತ್ತೋಗಿರ್ತಕ್ಕಂಥ ಅನಿಮಲ್ಸ್ಗಳನ್ನು ಏನಾಗುತ್ತೆ ಅಂದರೆ ಫಾಸಿಲ್ ಫ್ಯೂಲ್ಸ್ಗಳಾಗಿ ಚೇಂಜಸ್ಸನ್ನು ಆಗುತ್ತೆ. ಆ ಫಾಸಿಲ್ ಫ್ಯೂಲ್ಸ್ಗಳನ್ನು ಸೆಡಿಮೆಂಟೇಷನನ್ನಾಗಿ, ಡಿಸ್ಟಿಲೇಷನನ್ನಾಗಿ, ಸೊ ಅದನ್ನೇನಾಗುತ್ತೆ ಫ್ಯೂಲ್ಸ್, ವುಡ್, ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಆಗಿ ಅದನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಆಗಿ ಚೇಂಜಸ್ಸನ್ನು ಆಗುತ್ತೆ. ಅದೇ ಪೆಟ್ರೋಲ್ ಮತ್ತು ಡೀಸೆಲನ್ನು ಕಂಬಷನ್ ಆದಾಗ, ಉರಿದಾಗ, ವೆಹಿಕಲ್ಸ್ಗೆ ಹಾಕಿದಾಗ ಸೊ ಅದೇ ಕಂಬಷನನ್ನಾಗಿ ಸೊ ಅದನ್ನು ಏನಾಗುತ್ತೆ ಮತ್ತು ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ರಿಲೀಸ್ ಆಗಿ ಅದೇ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಏನಾಗುತ್ತೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಸೇರಿಕೊಳ್ಳುತ್ತೆ. ಸೊ ಈ ಥರ ಏನಾಗುತ್ತೆ ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಕಾರ್ಬನ್ ಅಂತಕ್ಕಂಥದ್ದನ್ನು ಏನಾಗುತ್ತೆ ಅಂದರೆ ಸೊ ರಿಪೀಟೆಡ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೈಕ್ಲಿಕ್ ಮೂಮೆಂಟ್ ಆಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಸೊ ನಮ್ಮ ಅಟ್ಮಾಸ್ಫಿಯರಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ಏನಾಯ್ತು ಮತ್ತೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಸೇರಿಕೊಳ್ತು. ಸೊ ಅಟ್ಮಾಸ್ಫಿಯರಲ್ಲಿರ್ತಕ್ಕಂಥ ಏನು ಕಾರ್ಬನ್ ಡೈಆಕ್ಸೈಡ್ ಏನಾಯಿತು ಅದನ್ನೇನು ಮಾಡುತ್ತೋ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನು ಅದನ್ನು ಅಬ್ಸರ್ಡನ್ನು ಮಾಡಿತು. ಅದೇ ಏನಾಯಿತು ಅಂದರೆ ಆ ಪ್ಲ್ಯಾಂಟ್ಸ್ ಅನಿಮಲ್ಸ್ಗಳನ್ನು ಸೆಡಿಮೆಂಟೇಷನ್ನಾಗಿ ಅದನ್ನು ಸ್ಲೋಲಿ ಕೆಮಿಕಲ್ ಚೇಂಜಸ್ಗಳನ್ನಾಗಿ ಮಣ್ಣಲ್ಲಿ ಹೂತು ಹೋಗಿ ಸತ್ತೋಗಿರ್ತಕ್ಕಂತಹ ಪ್ಲ್ಯಾಂಟ್ಗಳು ಮತ್ತು ಹಳೆ ಸತ್ತೋಗಿರ್ತಕ್ಕಂತಹ ಪ್ರಾಣಿಗಳು ಸೊ ಎರಡೂ ಕೂಡ ಮಣ್ಣಿನಲ್ಲಿ ಹೂತು ಹೋಗಿ ಸ್ಲೋಲಿ ಕೆಮಿಕಲ್ ಚೇಂಜಸ್ಸನ್ನಾಗಿ ಅದನ್ನೇನಾಯಿತು ಫಾಸಿಲ್ ಫ್ಯೂಲ್ಸ್ಗಳಾಗಿ ಪೆಟ್ರೋಲ್ ಡೀಸೆಲ್ಗಳಾಗಿ ಚೇಂಜ್ ಆಯಿತು. ಅದೇ ಪೆಟ್ರೋಲ್ ಡೀಸೆಲನ್ನು ಏನಾಯಿತು ನಾವು ವೆಹಿಕಲ್ಸಲ್ಲಿ ಯೂಸ್ ಮಾಡಿದಾಗ ಅದನ್ನು ಕಂಬಷನನ್ನು ಆದಾಗ ಉರಿದಾಗ ಸೊ ಅದು ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಆಯಿತು. ಅದೇ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಎಲ್ಲಿ ಸೇರಿಕೊಳ್ತು ಅಟ್ಮಾಸ್ಫಿಯರಲ್ಲಿ ಸೇರಿ. ಸೊ ಈ ಥರ ನಮ್ಮ ಕಾರ್ಬನನ್ನು ಸೈಕ್ಲಿಕ್ ಮೂಮೆಂಟನ್ನು ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಆ್ಯಂಡ್ ದೆನ್ ಯು ಹ್ಯಾವ್ ಟು ಸಿ ದಟ್ ದ ನೈಟ್ರೋಜನ್ ಸೈಕಲ್. So how many percentage of nitrogen are present into the atmosphere? There are 78% of nitrogen are present into the atmosphere. So here you have to see the nitrogen in the atmosphere. So nitrogen fixation, so nitrification, atmospheric filtration, nitrification, nitrates and denitrification. ಸೊ ಇಲ್ಲಿ ನೈಟ್ರೋಜನ್ ನಮ್ಮ ಅಟ್ಮಾಸ್ಫಿಯರಲ್ಲಿ 78% ಅಷ್ಟು ನೈಟ್ರೋಜನ್ ಗ್ಯಾಸಸನ್ನು ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಯಾರ್ ನೈಟ್ರೋಜನ್ ಈಸ್ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್. ನಮ್ಮ ಅಟ್ಮಾಸ್ಫಿಯರಲ್ಲಿ ಬಹಳಷ್ಟು ಪ್ರಮಾಣದಲ್ಲಿರ್ತಕ್ಕಂತಹ ಒಂದು ಗ್ಯಾಸ್ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇಟ್ ಈಸ್ ಆ್ಯನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಬಯಾಲಜಿಕಲ್
ಮಾಲಿಕ್ಯೂಲ್ಸ್ ಸಚ್ ಆಸ್ ಪ್ರೋಟೀನ್ ಆ್ಯಂಡ್ ನ್ಯೂಕ್ಲಿಕ್ ಆ್ಯಸಿಡ್. ಇದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಎರಡು ಬಯಾಲಜಿಕಲ್ ಮಾಲಿಕ್ಯೂಲ್ಸ್ಗಳೇನು ಇದ್ದಾವೆ ಅವು ಯಾವ್ಯಾವು ಅಂದರೆ ಪ್ರೋಟೀನ್ಸ್ ಮತ್ತು ನ್ಯೂಕ್ಲಿಕ್ ಆ್ಯಸಿಡ್. ಸೊ ಲೆಟ್ ಅಸ್ ಸಿ ಹೌ ನೈಟ್ರೋಜನ್ ಫ್ಲೋಸ್ ಇನ್ ಆನ್ ಎಕೋಸಿಸ್ಟಮ್. ಯಾವ ಥರ ನೈಟ್ರೋಜನ್ ನಮ್ಮ ಎಕೋಸಿಸ್ಟಮಲ್ಲಿ ಫ್ಲೋವನ್ನು ಆಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ. ಈ ನೈಟ್ರೋಜನ್ ನಮ್ಮ ಅಟ್ಮಾಸ್ಫಿಯರಲ್ಲಿ ಆಲ್ರೆಡಿ ಎಷ್ಟಿದೆ 78% ಅಷ್ಟು ನೈಟ್ರೋಜನ್ ಇದೆ ಅಂತಂದು ಹೇಳಿದ್ದೀನಿ. ಈ 78% ಅಷ್ಟು ನೈಟ್ರೋಜನನ್ನು ಏನಿದೆ ನಮ್ಮ ಆಕ್ಸಿಜನ್ ಜೊತೆ ಹೌ ಮೆನಿ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಆರ್ ಪ್ರೆಸೆಂಟ್ ಇನ್ ಟು ದ ಅಟ್ಮಾಸ್ಫಿಯರ್? 21% ಆಫ್ ನೈಟ್ರೋಜನ್ ಆರ್ ಪ್ರೆಸೆಂಟ್ ಇನ್ ಟು ದ ಅಟ್ಮಾಸ್ಫಿಯರ್. ನಮ್ಮ ಅಟ್ಮಾಸ್ಫಿಯರಲ್ಲಿ ನೈಟ್ರೋಜನ್ ಗ್ಯಾಸ್ ಇದೆ, ಕಾರ್ಬನ್ಸ್ ಗ್ಯಾಸ್ ಇದೆ, ಮತ್ತು ಆಕ್ಸಿಜನ್ ಗ್ಯಾಸನ್ನು ಇರ್ತಕ್ಕಂಥದ್ದನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಇದೆ. ಸೊ ಅದರಲ್ಲಿ ನೈಟ್ರೋಜನ್ 78% ಆಫ್ ನೈಟ್ರೋಜನ್ ಗ್ಯಾಸ್ ಇದೆ ಅಂದರೆ ಆಕ್ಸಿಜನ್ ಎಷ್ಟಿದೆ? 21% ಆಫ್ ಆಕ್ಸಿಜನ್ ಆರ್ ಪ್ರೆಸೆಂಟ್ ಇನ್ ಟು ದ ಅಟ್ಮಾಸ್ಫಿಯರ್. ಈ ನೈಟ್ರೋಜನನ್ನು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ವೆನ್ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಹಿಯರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಆರ್ ಫಾರ್ಮ್ಡ್. ಏನಾಗುತ್ತೆ ಅಲ್ಲಿ? ಆಕ್ಸೈಡ್ ಆಫ್ ನೈಟ್ರೋಜನನ್ನು ಆಗುತ್ತೆ. ನೈಟ್ರೋಜನ್ ಮತ್ತು ಆಕ್ಸಿಜನನ್ನು ಸೇರಿದಾಗ ಏನಾಗುತ್ತೆ ಅಲ್ಲಿ? ಆಕ್ಸೈಡ್ ಆಫ್ ನೈಟ್ರೋಜನನ್ನು ಆಗುತ್ತೆ. ಸೊ ದೀಸ್ ಆಕ್ಸೈಡ್ ಆಫ್ ನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ವಾಟರ್. ಈ ಆಕ್ಸೈಡ್ಸ್ ಆಫ್ ನೈಟ್ರೋಜನನ್ನು ಮಳೆ ನೀರಲ್ಲಿ ಸೇರಿಕೊಂಡಾಗ ಅದೇನಾಗುತ್ತೆ? ನೈಟ್ರಿಕ್ ಆ್ಯಸಿಡ್ ಆಗಿ ಅದನ್ನು ಚೇಂಜಸನ್ನು ಆಗುತ್ತೆ. ಇಟ್ಸ್ ಕ್ಯಾನ್ ಬಿ ಅನ್ ಚೇಂಜಸ್ ಇನ್ ಟು ನೈಟ್ರಿಕ್ ಆ್ಯಸಿಡ್. ಸೊ ಈ ನೈಟ್ರಿಕ್ ಆ್ಯಸಿಡ್ ವೆನ್ ಇಟ್ಸ್ ಕ್ಯಾನ್ ಬಿನ್ ಫಾಲ್ ಡೌನ್ ಆನ್ ದ ಅರ್ತ್, ಆ ನೈಟ್ರಿಕ್ ಆ್ಯಸಿಡನ್ನು ಚೇಂಜಸ್ ಆಗಿ ಅದನ್ನು ನಮ್ಮ ಭೂಮಿಯ ಮೇಲೆ ಅದನ್ನು ಬಿಟ್ಟ ತಕ್ಷಣ ಅದೇನಾಗುತ್ತೆ ಅಂದರೆ ನೈಟ್ರೇಟ್ಸ್ ಆಗಿ ಅದನ್ನು ಚೇಂಜಸ್ ಆಗಿ ಇಟ್ಸ್ ಕ್ಯಾನ್ ಬಿ ಫಾರ್ಮ್ಸ್ ಇನ್ ಟು ದ ನೈಟ್ರಿಫಿಕೇಷನ್. ಸೊ ಜನರಲಿ ಗ್ಯಾಸಸ್ ನೈಟ್ರೋಜನ್ ಕೆನಾಟ್ ಬಿ ಡೈರೆಕ್ಟ್ಲಿ ಯುಟಿಲೈಸ್ಡ್ ಬೈ ದ ಆರ್ಗ್ಯಾನಿಸಮ್ಸ್. ಇಟ್ಸ್ ನೀಡ್ಸ್ ಟು ಕನ್ವರ್ಟೆಡ್ ಇನ್ ಟು ಕಾಂಪೌಂಡ್ಸ್ ಆಫ್ ನೈಟ್ರೋಜನ್. So here nitrogen fixation means the process of conversion of free gases nitrogen into useful forms of compounds of nitrogen is called nitrogen fixation. The process of conversion of free gases nitrogen into ಯೂಸ್ಫುಲ್ ಫಾರ್ಮ್ಸ್ ಕಾಂಪೌಂಡ್ ಆಫ್ ನೈಟ್ರೋಜನ್. ಫ್ರೀ ಗ್ಯಾಸಸ್ ನೈಟ್ರೋಜನನ್ನು ಯೂಸ್ಫುಲ್ ಕಾಂಪೌಂಡ್ ಆಗಿರ್ತಕ್ಕಂಥ ನೈಟ್ರೋಜನ್ ಆಗಿ ಏನು ಚೇಂಜಸನ್ನು ಆಗುತ್ತೋ ಆ ಒಂದು ಚೇಂಜಸ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ಸನ್ನೇ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅಂತ ನಾವಿಲ್ಲಿ ಕರಿತೀವಿ. ಸೊ ನೈಟ್ರೋಜನ್ ಈಸ್ ಆಲ್ಸೋ ಜನರಲಿ ಫಿಕ್ಸ್ಡ್ ಬೈ ಟೂ ಪ್ರೋಸೆಸ್. ದೇ ಆರ್ ಬಯಾಲಜಿಕಲ್ ಫಿಕ್ಸೇಷನ್ ಆ್ಯಂಡ್ ಎಲೆಕ್ಟ್ರಿಕಲ್ ಕೆಮಿಕಲ್ ಫಿಕ್ಸೇಷನ್. ಸೊ ವೆನ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಮಳೆ ನೀರಲ್ಲಿ ಅದನ್ನು ಸೇರಿಕೊಂಡಾಗ ಅದನ್ನು ನೈಟ್ರಿಕ್ ಆ್ಯಸಿಡ್ ಆಗಿ ಅದನ್ನು ಕನ್ವರ್ಟ್ ಆಗುತ್ತೆ. ಆ ನೈಟ್ರಿಕ್ ಆ್ಯಸಿಡನ್ನು ನಮ್ಮ ಭೂಮಿಯಲ್ಲಿ ಬಂದು ಬಿದ್ದ ತಕ್ಷಣ ಅದನ್ನು ನೈಟ್ರೇಟ್ಸ್ ಆಗಿ ಅದನ್ನು ಕನ್ವರ್ಟ್ ಆಗುತ್ತೆ. ಆ ನೈಟ್ರೇಟ್ಸ್ಗಳನ್ನೇನಾಗುತ್ತೆ ಅಂದರೆ ಇಟ್ಸ್ ಕ್ಯಾನ್ ಬಿ ಅನ್ ಅಟ್ಮಾಸ್ಫಿಯರಿಕ್ ಫಿಕ್ಸೇಷನ್ ಆಗಿರುತ್ತೆ. ಆ ಅಟ್ಮಾಸ್ಫಿಯರಿಕ್ ಫಿಕ್ಸೇಷನ್ ಆಗಿರ್ತಕ್ಕಂಥದ್ದನ್ನ ದ ಪ್ಲಾಂಟ್ಸ್ ಇಟ್ಸ್ ಕ್ಯಾನ್ ಬಿ ಅನ್ ಅಬ್ಸರ್ವ್ಡ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಇಟ್ ಈಸ್ ಅನ್ ವೆರಿ ಪಾಯ್ಸನಸ್ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನನ್ನು ಆಗಿರ್ತಕ್ಕಂತಹ ಏನು ಒಂದು ಅದನ್ನು ಪ್ಲ್ಯಾಂಟ್ಸ್ ಇಟ್ ಈಸ್ ಅನ್ ವೆರಿ ಪಾಯ್ಸನಸ್ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಒಂದು ನೈಟ್ರಿಫಿಕೇಷನ್ ಅಂತಂದು ಹೇಳಿದ್ದಾರೆ ಅಂದರೆ ಲೀಡ್ ಟು ಡೆತ್. ಈ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ಸ್ ಸಾಲ್ಟ್ಸ್ ಇಂಟು ನೈಟ್ರೇಟ್ಸ್ ಆ್ಯಂಡ್ ನೈಟ್ರೇಟ್ಸ್ ಈಸ್ ಕಾಲ್ಡ್ ನೈಟ್ರಿಫಿಕೇಷನ್. Nitrification means the process of conversion of ammonia and its salts into nitrates and nitrates. ಅಮೋನಿಯಾ ಆಗಿ ಕನ್ವರ್ಷನ್ ಆಗಿ ಮತ್ತು ಅದರದ್ದು ಸಾಲ್ಟ್ ಆಗಿರ್ತಕ್ಕಂತಹ ನೈಟ್ರೇಟ್ಸ್ ಮತ್ತು ನೈಟ್ರೇಟ್ಸ್ ಆಗಿ ಏನು ಕನ್ವರ್ಟ್ ಆಗುತ್ತೋ ಸೊ ಅದು ಆ ಒಂದು ಪ್ರೋಸೆಸ್ಸನ್ನು ನಾವೇನಂತ ಕರಿತೀವಿ? ನೈಟ್ರಿಫಿಕೇಷನ್ ಅಂತ ಕರಿತೀವಿ. This process is brought about by nitrification bacteria like Nitrosomonas bacteria and Nitrobacter. ಈ ಒಂದು ಪ್ರೋಸೆಸ್ಸನ್ನು ಯಾವುದರಿಂದ ಇದಾಗುತ್ತಪ್ಪ ಅಂದರೆ ನೈಟ್ರಿಫೈಯಿಂಗ್ ಬ್ಯಾಕ್ಟೀರಿಯಾ ಆಗಿರ್ತಕ್ಕಂತಹ ನೈಟ್ರೋಸೋಮೋನಸ್ ಬ್ಯಾಕ್ಟೀರಿಯಾ ಮತ್ತು ನೈಟ್ರೋಬ್ಯಾಕ್ಟೀರಿಯಾ. ಸೊ ದಸ್ ಪ್ರೋಸೆಸ್ ನೈಟ್ರೋಸೋಮೋನಸ್ ಕನ್ವರ್ಟ್ಸ್ ಅಮೋನಿಯಂ ಸಾಲ್ಟ್ಸ್ ಇಂಟು ನೈಟ್ರೇಟ್ಸ್. ಈ ನೈಟ್ರೋಸೋಮೋನಸ್ ಅಂತಕ್ಕಂತಹ ಬ್ಯಾಕ್ಟೀರಿಯಾ ಅಮೋನಿಯಂ ಸಾಲ್ಟ್ ಮತ್ತು ನೈಟ್ರೇಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ನೈಟ್ರೋಬ್ಯಾಕ್ಟೀರಿಯಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ನೈಟ್ರೇಟ್ಸ್ ಇಂಟು ನೈಟ್ರೇಟ್ ಆಗಿ ಅದನ್ನು ಕನ್ವರ್ಟ್ ಮಾಡುತ್ತೆ.
ಆ್ಯಂಡ್ ದೆನ್ ಡಿನೈಟ್ರಿಫಿಕೇಷನ್ ಅಂತ ಹೇಳಿದ್ದಾರೆ. ದ ಕನ್ವರ್ಷನ್ ಆಫ್ ನೈಟ್ರೇಟ್ಸ್ ಇಂಟು ಸಾಯಿಲ್ ಇಂಟು ಫ್ರೀ ಗ್ಯಾಸಸ್ ನೈಟ್ರೋಜನ್ ಈಸ್ ಕಾಲ್ಡ್ ಡಿನೈಟ್ರಿಫಿಕೇಷನ್. ಇನ್ನೊಂದು ಸರಿ ಹೇಳ್ತೀನಿ ನೋಡ್ರಿ. ದ ಕನ್ವರ್ಷನ್ ಆಫ್ ನೈಟ್ರೇಟ್ಸ್ ಇನ್ ದ ಸಾಯಿಲ್ ಇಂಟು ಫ್ರೀ ಗ್ಯಾಸಿಯಸ್ ನೈಟ್ರೋಜನ್. ಸೊ ನೈಟ್ರೇಟ್ಸ್ಗಳನ್ನು ಸಾಯಿಲಲ್ಲಿ ಫ್ರೀ ಗ್ಯಾಸಸ್ ನೈಟ್ರೋಜನ್ ಆಗಿ ಏನು ಕನ್ವರ್ಟ್ ಆಗುತ್ತೋ ಆ ಕನ್ವರ್ಷನ್ ಏನಂತ ಕರೆದಿದ್ದಾರೆ, ಡಿನೈಟ್ರಿಫಿಕೇಷನ್ ಅಂತ ಕರೆದಿದ್ದಾರೆ. ಸೊ ದಿಸ್ ಈಸ್ ಬ್ರಾಟ್ ಅಬೌಟ್ ಬೈ ಸೂಡೋಮೋನಾಸ್. So it is a type of denitrifying bacteria and in water into gaseous nitrogen which is recycled into the atmosphere. ಸೊ ಏನಾಗುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂತಹ ಏನು ಒಂದು ನೈಟ್ರೋಜನನ್ನು ಇರುತ್ತೋ ಆ ಒಂದು ನೈಟ್ರೋಜನ್ನ ಪ್ಲ್ಯಾಂಟ್ಸ್ ಮತ್ತು ಅನಿಮಲ್ಸನ್ನು ಹಿಡ್ಕೊಂಡು ಸೊ ಅದೊಂದು ಪಾಯ್ಸನಸ್ ಏನಾದರೂ ಆದರೆ ಸೊ ಅದೇನಾಗುತ್ತೆ, ಇಟ್ಸ್ ಕ್ಯಾನ್ ಬಿ ಲೆಡ್ ಟು ಡೆತ್. ಸೊ ಮತ್ತೆ ಅದೇ ಡಿನೈಟ್ರಿಫಿಕೇಷನ್ ಆಗಿ ಸೊ ಮತ್ತೇನಾಗುತ್ತೆ, ಆ ನೈಟ್ರೋಜನನ್ನು ನಮ್ಮ ಅಟ್ಮಾಸ್ಫಿಯರಲ್ಲಿ ಸೇರ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಓಕೆ ಡಿಯರ್ ಸ್ಟೂಡೆಂಟ್ಸ್, today we shall discuss about the importance of carbon cycle and the nitrogen cycle. In next class we shall discuss about the importance of water cycle and the oxygen cycle. Okay, thank you.